ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಾಂಬಿನಿ ಘಾಟ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ದೇವಕೊಂಡ ವಾಟರ್ ಫಾಲ್ಸ್ನ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಹೋದಾಗೆ ಲೇಟ್ ಆಗಿತ್ತು, ಸೊ ಅದಕ್ಕೆ ಟ್ರೆಕ್ ಮಾಡೋಕ್ಕಾಗಿರಲಿಲ್ಲ. ಈ ಸರಿ ಅದಕ್ಕೆ ಬೇಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ವಿ. ಇವಾಗ ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಬನ್ನಿ ಮುಂದೆ ಟ್ರೆಕ್ಕಿಂಗ್ ಪಾಯಿಂಟಲ್ಲಿ ಸಿಗೋ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ನಿನಗೆಲ್ಲ ನೆನಪಿರ್ತೈತೆ ನಡಿಯಪ್ಪ. ನೀ ಮಾತಾಡಕ್ಕೆ ನೀನು ಹೆಚ್ಚಲ್ಲ, ಮಾತಾಡ್ಸ್ತೈತದು. ಮಾತಾಡ ಟೈಮ್ ಟೈಮ್ ಎಲ್ಲಾದು ಟೈಮ್ ಅಂತಾರೆ. ಏನು ಟೈಮು ಏನು ಗಾಂಡು ನಸೀಬ್. ಹೋದ್ಸಲ ಅಲ್ಲಿ ಹೋಗೋದು ಇಲ್ಲಿ ಬಂದಿದ್ರೆ ಇಷ್ಟೊತ್ತಿಗೆ ನೋಡ್ಕೊಂಡು ಈ ಪ್ಲೇಸ್ ಸ್ಕಿಪ್ ಮಾಡಿ. ಯಾಕಂದ್ರೆ ನಾರ್ಮಲ್ ಇಲ್ಲ, ನೀನೇ ಹೇಳ್ದಂಗೆ ಯಾವನಿಗೆ ಗೊತ್ತು ನಾರ್ಮಲ್ ಟ್ರೈನ್ ಆಗೋದು ಮತ್ತೆ ವಾಪಸ್ ಹೋಗೋದು ಭಾರಿ ಕಷ್ಟ ಆಗೋದು. ಏನಾಕೈತೆ ಆಗೋದಿಲ್ಲ ಒಳ್ಳೇದಕ್ಕೆ. ಬಟ್ ಹರದ 12 ಆಗೋದಂತ ಗ್ಯಾರಂಟಿ ಇತ್ತು. ಯಾರ್ದು ಬಿಡಲ್ಲ, ಎಲ್ಲರದು ಆಗುತ್ತೆ. ಕೇಳ್ತೀಯಲ್ಲ ಓಲಿ. ಬಟ್ ಲಾಸ್ಟ್ ಟೈಮ್ ಚೆನ್ನಾಗಿತ್ಲೇ ಇದು, ಮಳೆ ಇತ್ತಲ್ಲ, ಆಕ್ಚುಲಿ ಸಕ್ಕತ್ತಿತ್ತು. ಪೂರ್ತಿ ಗ್ರೀನ್ರಿ ಇನ್ನೂ ಚೆನ್ನಾಗಿ ಅನ್ಸೋದು. ಹಾಂ, ಇವಾಗ ಸ್ವಲ್ಪ ಅಷ್ಟೊಂದಿಲ್ಲ. ಇವಾಗೆಲ್ಲ ಬಿಸಿಲಿಗೆ ಸೀದೋಗ್ಬಿಟ್ಟೈತೆ, ಹೋಗ್ಬಿಟ್ಟಿದೆ. ಬೆಂದು ಬಾಡಿ ಹೋದ ಪೂರ್ತಿ ಗ್ರೀನ್ ಇದ್ರೆ ಅದನ್ನ ನೋಡೋ ಮಜಾನೇ ಬೇರೆ ಇರುತ್ತೆ. ಗೈಸ್, ಇವಾಗ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಅಮೌಂಟ್ ಕೊಟ್ಟು 2 ಟಿಕೆಟ್ ತಗೊಂಡು ಹೋಯ್ತಾ ಇದ್ದೀವಿ. ಮಲಮ್ ಜಿ ಕ್ಯಾ ಜಿ ವಿನಯ್ ಜಿ ಬೋಲೋ ಜಿ ಥೋಡಾ ಬಾತ್ ಕರೋ ಜಿ. ಗೈಸ್, ನಾವಿವಾಗ ದೇವಕೊಂಡ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ವಿ, ಲಾಸ್ಟ್ ಟೈಮ್ ತುಂಬ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸರಿ ಹೋಗ್ತಾ ಇದ್ದೀವಿ. ಇವಾಗ ಆ್ಯಕ್ಚುಲಿ ಟೈಮ್ ಬಂದು 10 ಗಂಟೆ ಆಯಿತು. ನಾವು ಪುಣೆಯಿಂದ ಮಾರ್ನಿಂಗು 7 o'clock ಅನ್ಸುತ್ತೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಬೈಕ್ ರೈಡು. ಸೊ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 3 hours ಆಯಿತು. ಲಾಸ್ಟ್ ಟೈಮ್ ತುಂಬ ಲೇಟ್ ಆಗಿದ್ದಕ್ಕೆ ಫಾಲೋ ಮಾಡಲಿಲ್ಲ. ಸೊ ಡೇಂಜರ್ ಇದೆ, ಮಳೆ ಬೇರೆ ಬರ್ತಾಯಿತ್ತು. ಈ ಸರಿ ಮಳೆ ಬರ್ತಾಯಿಲ್ಲ, ಏನಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ಗುರು. ಇವಾಗಲೇ ಈ ಪರ್ ಪರ್ಸನ್ಗೆ 200 rupees ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಸೊ ಟೋಟಲಾಗಿ 400 ಕೊಟ್ಟು ನಾವಿವಾಗ ಲೈಟಾಗಿ ಒಂದು ಕಾಫಿ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗಿಗೆ. ನಕ್ಕು ನೀವು ಏನು ವ್ಯೂ ಗುರು, ಇವು ಕ್ರೇಜಿ ಅಂದರೆ ಕ್ರೇಜಿ ಇದ್ದಾವೆ. ಇಲ್ಲಿ ತೋರಿಸ್ತೀನಿ ನೋಡಿ, ಏನು ಸಖತ್ತಿದೆ, ಸಖತ್ ಫೀಲ್ ಕೊಡ್ತೈತೆ. ಲಾಸ್ಟ್ ಟೈಮ್ ಬಂದಾಗ ಈ ಡ್ಯಾಮ್ ಎಲ್ಲ ಫುಲ್ಲಾಗಿತ್ತು, ಇವಾಗ ಫುಲ್ ವಾಟರ್ ರೆಡ್ಯೂಸ್ ಆಗಿಬಿಟ್ಟಿದೆ. ಸಖತ್ತಿದೆ ವ್ಯೂ ಮಾತ್ರ. ಇದೇ ಟ್ರೆಕ್ಕಿಂಗ್ನ ಇವಾಗ 1 month ಬ್ಯಾಕ್ ಏನಾದರೂ ಬಂದಿದ್ರೆ ಇನ್ನೂ ಸಖತ್ ಅಡ್ವೆಂಚರ್ ಫೀಲ್ ಆಗೋದು. ಯಾಕಂದರೆ ಮಳೆನೂ ಸಿಕ್ಕಾಪಟ್ಟೆ ಇತ್ತು, ಹಾಗೇ ಒಳ್ಳೆ ನೇಚರು, ಫಾಗು, ಕ್ಲೌಡ್ಸು ಸಖತ್ತಿತ್ತು. ಇವಾಗ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ, ಹಾಗೆ ಸೆಕೆನೂ ಜಾಸ್ತಿ ಹೊಡಿತಿದೆ. ಏನಿದೆ ಗುರು ಇದು ವ್ಯಾಲಿ, ಏನು ಸಖತ್ತಾಗಿದೆ ನೋಡಿಲಿ ಹೆಂಗಿದೆ. ಸೂರ್ಯ ಆ ಕಡೆ ಇದ್ದಾನಲ್ವಾ, ಆ ಕಡೆ ಇರೋದಕ್ಕೆ ಸೊ ಎಲ್ಲ ಡಾರ್ಕ್ ಅನಿಸುತ್ತೆ. ಬಟ್ ವ್ಯಾಲಿ ಮಾತ್ರ ಸಖತ್ತಾಗಿದೆ. ಜರ್ನಿನೂ ಹಾಗಿದೆ. ಇಲ್ಲೊಂದಿಷ್ಟು ಶಾಪ್ಗಳಿದ್ದಾವೆ, ನಿಮ್ಗೆ ಏನಾದರೂ ಆನ್ ದ ವೇ ವಾಟ್ರ್ ಸಮಥಿಂಗ್ ಎಕ್ಸೆಟ್ರಾ ಸ್ನ್ಯಾಕ್ಸ್ ತಿನ್ನೋಕ್ಕೆ ಏನಾದರೂ ಬೇಕಿದ್ರೆ ಎಲ್ಲ ಸಿಗ್ತವೆ. ಆಗ್ತಿಲ್ಲ ಗುರು ಇದು, ಇವತ್ತು ಮಾತ್ರ ಹೇಳ್ತೀನಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ. ಕಡೆಗೆ ಫುಡ್ಡು ಎಕ್ಸೆಟ್ರಾ ಎಲ್ಲ ಅವೈಲೇಬಲ್ ಇದೆ ಅಂತೆ. ಟ್ರೆಕ್ಕಿಂಗ್ ಅಂತೂ ಫುಲ್ ಅಡ್ವೆಂಚರಸ್ ಆಗಿದೆ. ಇವಾಗ ಆಲ್ಮೋಸ್ಟ್ ಹತ್ತತ್ರ ಬಂದಿದ್ದೀವಿ. ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ವಾಟರ್ ಫಾಲ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ. ಸೊ ಬನ್ನಿ ಮುಂದೆ ಹೋಗ್ತಾ ನಿಮಗೆ ವಾಟರ್ ಫಾಲ್ಸ್ ತೋರಿಸ್ತೀನಿ. ಸೊ ಈ ಥರ ಎಲ್ಲ ಟ್ರೆಕ್ಕಿಂಗಿಗೆ ಒಂದು 6 to 8 ಮೆಂಬರ್ಸ್ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಬೈಕ್ ತೊಗೊಂಡು ಅಡ್ವೆಂಚರಸ್ ಟ್ರಿಪ್ ಮಾಡ್ತಾಯಿದ್ರೆ, ಹೈಕ್ ಮಾಡ್ತಾಯಿರಬೇಕು, ಟ್ರೆಕ್ ಮಾಡ್ತಾಯಿದ್ರೆ ಮಸ್ತ್ ಇರುತ್ತೆ ಮಾತ್ರ. ಇಲ್ಲೇನು ಈ ವಾಟರ್ ನೀವು ನೋಡ್ತಾ ಇದ್ರಲ್ಲ, ಇದು ದೇವಕೊಂಡ ವಾಟರ್ ಫಾಲ್ಸಿಂದ ಬರೋಂಥ ನೀರು, ಸೀದಾ ಇಲ್ಲಿಂದ ಬಂದಂಥ ನೀರು ಎಂಟ್ರೆನ್ಸಲ್ಲಿ ನಾವೇನು ಡ್ಯಾಮ್ ನೋಡಿದ್ವಲ್ವ, ಸೊ ಸೀದಾ ಅಲ್ಲಿ ಹೋಗಿ ಸೇರುತ್ತೆ ಈ ನೀರು. ಏನು ಸಖತ್ ವ್ಯೂ ಇದೆ ಗುರು, ಇದು ಕ್ರೇಜಿ ಅಂದರೆ ಕ್ರೇಜಿ ಐತೆ. ಸೊ ಇದೇ ನಾವೇನಾದರೂ ಒಂದೇ 1 month ಬ್ಯಾಕ್ ಬಂದಿದ್ರೆ ಮಾತ್ರ ಇದೆಲ್ಲ ಫುಲ್ ವಾಟರ್ ಇರ್ತಿತ್ತು.
ಹಂಗೆ ನೋಡೋಕೆ ವ್ಯೂಸ್ ಮಾತ್ರ ಸಖತ್ತಾಗಿ ಸಿಗ್ತಾಯಿತ್ತು. ಸೊ ಇನ್ನೂ ಸಖತ್ತಾಗಿರೋದು ಮಾತ್ರ. ಇವಾಗ ಮಳೆ ಎಲ್ಲ ಕಡಿಮೆ ಆಗಿದೆ ಇವಾಗ ಒಂದು 15 ಡೇಸಿಂದ. ಸೊ ಹಾಗಾಗಿ ನೀರು ಕಡಿಮೆ ಆಗಿದೆ ಫಾಲ್ಸಲ್ಲಿ, ರಿವರಲ್ಲಿ. ಸೊ ಗಾಯ್ಸ್, ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು 3 to 4 ಕಿಲೋಮೀಟ್ರು ಬಂದಿದ್ವಿ ಆಲ್ರೆಡಿ ಟ್ರೆಕ್ ಮಾಡ್ಕೊಂಡು ದೇವಕೊಂಡ ವಾಟರ್ ಫಾಲ್ಸ್ಗೆ. ಸೊ ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಇಲ್ಲಿಂದ ವ್ಯೂ. ಇದು ಆ್ಯಕ್ಚುಲಿ ದೇವಕೊಂಡ ವಾಟರ್ ಫಾಲ್ಸಿಂದ ಬರ್ತಿರುವಂಥ ನೀರು. ಸೊ ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಟ್ರೆಕ್ ಇದೆ. ಸೊ ಇಲ್ಲಿಂದ ಸ್ವಲ್ಪ ಡಿಫಿಕಲ್ಟಿ ಇದೆ ಟ್ರೆಕ್ಕು, ಯಾಕಂದರೆ ಸ್ವಲ್ಪ ಅಪ್ಪಿದೆ, ಅಪ್ ಹೋಗಬೇಕು. ಸೊ ಇಲ್ಲಿ ನೋಡಿ ಹಿಂಗಿದೆ ಇದು ವ್ಯೂ. ಏನು ಚೆಂದ ಇದೆ ಅಲ್ಲ. ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಮಳೆ ಟೈಮಲ್ಲಿ ಜಾಸ್ತಿ ವಾಟ್ರ್ ಬರುತ್ತಲ್ವ, ಕ್ರಾಸ್ ಮಾಡೋಕ್ಕೆ ಡಿಫಿಕಲ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕದೊಂದು ಬ್ರಿಡ್ಜ್ ಮಾಡಿದ್ದಾರೆ ಈ ಥರ. ಸೊ ಇಲ್ಲಿಂದ ಬಂದ ನೀರು ಕಂಟಿನ್ಯೂಸ್ ಆಗಿ ಹಾಗೆ ಫ್ಲೋ ಆಗಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವೇನು ನೋಡಿದ್ವಲ್ವ ಒಂದು ಡ್ಯಾಮ್, ಸೊ ಅಲ್ಲಿ ಹೋಗೋದು ಸೇರುತ್ತೆ ಇದು ಬೀರಾ ಡ್ಯಾಮ್ ಅಂತ ಹೇಳಿ. ಏನು ಚೆಂದ ಇದೆ ನೋಡಿದು ಅಲ್ಲ. ಸೊ ಇದು ಆ್ಯಕ್ಚುಲಿ ಏನು ಪೀಕ್ ಇದೆ, ಸಾವಲೆಘಾಟ್ ಪೀಕ್ ಅದು. ಅಲ್ಲಿಂದ ನೋಡಿದರೆ ಇದು ಪೂರ್ತಿ ಎಲ್ಲ ಕಾಣಿಸುತ್ತೆ ವ್ಯೂ. ಸೊ ಇವನ್ ದೇವಕೊಂಡ ವಾಟರ್ ಫಾಲ್ಸ್ ಕೂಡ ಕಾಣಿಸುತ್ತೆ ಅಲ್ಲಿಂದ, ಚೆಂದ ಕಾಣಿಸುತ್ತೆ. ಇವಾಗ ಒಂದು 80% ಹತ್ಕೊಂಡ್ಬಂದ್ವಿ. ಒಂದು 3-4 ಕಿಲೋಮೀಟ್ರ್ ಏನು ಅನಿಸ್ಲಿಲ್ಲ, ನಾರ್ಮಲ್ ಪ್ಲೇನ್ ಸರ್ಫೇಸ್ ಆರಾಮ್ ಬಂದ್ವಿ. ಇವಾಗ ಒಂದು 100 ಮೀಟರ್ ಒಪ್ಪಿ ತಗೋ ಹತ್ಕೊಂಡು ಮೇಲೆ ಬರೋ ಅಷ್ಟಲ್ಲಿ 12 ಆಗಿ ಪಿಕ್ಚರ್ ಬಿಟ್ಟು ಹೋಗ್ತು ಜೀವನ. ಮುಂಚೆ ಎಲ್ಲ ಟ್ರಕ್ ಮಾಡಿದ್ದೆ, ಇಷ್ಟೊಂದು ಡಿಫಿಕಲ್ಟಿ ಅನಿಸಿರಲಿಲ್ಲ. ಇವಾಗ ಜಸ್ಟ್ ಒಂದು 100 ಮೀಟರ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಒಂದು ಬೆಟ್ಟ ಹತ್ತಿ ಇಳಿಯೋ ಅಷ್ಟರಲ್ಲಿ ಫಾರೆಸ್ಟ್ ಮಾತ್ರ ಭಾರಿ ಇದೆ, ತಿಕ್ಕು ಫಾರೆಸ್ಟ್. ಮೇಲ್ಗಡೆಯಿಂದ ನೋಡೋಕ್ಕೆ ವ್ಯೂ ಮಾತ್ರ ಸ್ವರ್ಗ ಕಂಡಂಗೆ ಕಾಣ್ತೈತೆ. ಬಂದರೆ ಎಲ್ಲ ಗ್ಯಾಂಗೇ ಬರಬೇಕು, ಅವಾಗ ಮಜಾ ಇರುತ್ತೆ. ಈ ಥರ ಒಬ್ಬರು ಇಬ್ಬರು ಬರೋದು ಲಿಟ್ರಲಿ ಹೇಳ್ತೀನಲ್ಲ, ಅಷ್ಟೊಂದೇನು ಕ್ರೇಜಿ ಅನ್ಸಲ್ಲ. ಬಟ್ ಒಂದಷ್ಟು ಜನ ಫ್ರೆಂಡ್ಸ್ ಸೇರ್ಕೊಂಡು ಬಂದರೆ ಮಾತ್ರ ಸೂಪರ್ ಇರುತ್ತೆ. ಆಲ್ಮೋಸ್ಟ್ ನಿಯರ್ ಬಂದಿದ್ವಿ, ಇನ್ನೊಂದು 100-200 ಮೀಟ್ರ್ ಅನಿಸುತ್ತೆ. ಫಾರೆಸ್ಟ್ ನೋಡಿದ್ದು ಹೆಂಗಿದೆ, ಫಾರೆಸ್ಟು ತಿಕ್ಕು ಫಾರೆಸ್ಟು. ನಮ್ಮ ಕರ್ನಾಟಕದೇ ಒಂಥರ ಡಿಫ್ರೆಂಟ್ ಫಾರೆಸ್ಟ್, ಆದರೆ ಅದು ಪೂರ್ತಿ ರೆಡ್ ಸಾಯಿಲು. ಸೊ ಡಿಫ್ರೆಂಟ್ ಸಾಯಿಲೆಲ್ಲ ಮಿಕ್ಸ್ ಇದೆ. ಇದು ನೋಡಿ ಪೂರ್ತಿ ಎಲ್ಲ ಬಂಡೆಗಲ್ಲೇ ಇದ್ದಾವೆ. ಓ ಹೆವಿ ಇದೆಯಲ್ಲ ಇದು. ಮಳೆಗಾಲದಲ್ಲಿ ಏನಾದರೂ ಬಂದಿದ್ರೆ ಇನ್ನೂ ಸಖತ್ ಅಡ್ವೆಂಚರಸ್ ಆಗಿರ್ತಿತ್ತು. ಮರ ನೋಡಿದ್ದು ಹೆಂಗೈತೆ, ಯಪ್ಪ ಎದ್ರಕೊಂಡೇ ಬಿಡಬೇಕು. ಈ ಬಂಡೆಗಲ್ಲು ಎಲ್ಲ ಮಳೆ ಜೋರಾಗಿ ಬಂದಿರೋದಕ್ಕೆ ಮೇಲಿಂದ ಬಿದ್ದಿರೋದು, ಮರಗಳೆಲ್ಲ ಬಿದ್ದಿದ್ದಾವಲ್ಲ ಗುರುಗು. ಸೊ ಫಾಲ್ ಸೌಂಡ್ ಮಾತ್ರ ಸಖತ್ ಕ್ರೇಜಿ ಕೇಳಿಸ್ತೈತೆ. ಹೆವಿ ಅಂದರೆ ಹೆವಿ ಟೈರ್ಡ್ ಆಗ್ತಿದೆ, ಓಡಾಡೋಕ್ಕಾಗ್ತಿಲ್ಲ. ಬಾ ನೋಡಿದೆ ಹೆಂಗೆ. ಗಾಯ್ಸ್, ಫೈನಲ್ ವ್ಯೂಗೆ ರೆಡಿನಾ? ತೋರಿಸ್ತೀನಿ ನೋಡ್ರಿ ಫಾಲ್ಸ್ ಹೆಂಗಿದೆ. ಸೊ ಗಾಯ್ಸ್, ಇಲ್ಲಿಂದ ಫಾಲ್ಸ್ನ ಫುಲ್ ಸರೌಂಡಿಂಗ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನೋಡ್ರಿ. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಟೈಮ್ ಹೋಗಿದ್ವಲ್ವ ಶಾವಲೆಘಾಟು ಮತ್ತು ಅಂದರ್ಬನ್ ಟ್ರೆಕ್ಕಿಂಗ್ ಪಾಯಿಂಟು. ಸೊ ಅಲ್ಲಿಂದ ನೋಡಿದರೆ ಈ ದೇವಕೊಂಡ ವಾಟರ್ ಫಾಲ್ಸ್ ಏನಿದೆ, ಸೊ ಟಾಪ್ ವ್ಯೂವಲ್ಲಿ ಕಾಣಿಸ್ತದೆ. ಸೊ ನೋಡಿ ಎಲ್ಲಿಂದ ಕಾಣಿಸುತ್ತೆ ಅಂದರೆ ಇದು ಅಲ್ಲೇನು ಪೀಕ್ ಕಾಣಿಸುತ್ತಲ್ವ, ಇದು ಹೀಗೆ ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಇದು ಫುಲ್ಲು ಟಾಪ್ ವ್ಯೂವಲ್ಲಿ ಕಾಣಿಸುತ್ತೆ. ಇದೇನು ವಾಟರ್ ಫಾಲ್ಸ್ ಇದೆ ಅಲ್ವಾ, ಪೂರ್ತಿ ಅಲ್ಲಿಂದ ಸಕ್ಕತ್ತಾಗಿ ಕಾಣಿಸುತ್ತೆ. ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ಮಳೆ ಆಗಿರೋದಕ್ಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿಂದ ಇದು ಪೂರ್ತಿ ಏನು ಬೆಟ್ಟ ಇದೆ,
ಹತ್ಕೊಂಡು ಅಲ್ಲಿಂದ ಮತ್ತೆ ಡೌನ್ ಇಳಿಬೇಕು ನಿಯರ್ಲಿ ಒಂದು 50 ಮೀಟರು. ಸೊ ಅಲ್ಲಿ ಜಾಸ್ತಿ ಮಳೆ ಆಗಿರೋದಕ್ಕೆ ಸೊ ಡೌನ್ ಬರೋಕ್ಕೆ ಸ್ವಲ್ಪ ಕ್ರಿಟಿಕಲ್ ಇತ್ತು. ಸೊ ಹಾಗಾಗಿ ಬರಲಿಲ್ಲ ನಾವು. ಸೊ ಈ ಪಾಯಿಂಟ್ ಏನಿದೆ ಇದು ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಇದು ಪೂರ್ತಿ ವಾಟರ್ ಫಾಲ್ಸ್ ಟಾಪ್ ಇವಲ್ಲಿ. ಮತ್ತು ಇದೇನು ಫಾರೆಸ್ಟ್ ಇದೆ ಅಲ್ವಾ, ಶಾವ್ಲೆಘಾಟ್ದು ಮತ್ತು ಅಂದರ್ಬನ್ ಟ್ರೆಕ್ಕಿಂಗ್ ಪಾಯಿಂಟು ಫಾರೆಸ್ಟು ಫುಲ್ ಎಲ್ಲ ಕವರ್ ಆಗುತ್ತೆ. ಟಾಪ್ ಇವಲ್ಲಿ ಕವರ್ ಆಗುತ್ತೆ ಗುರು. ಫಾಲ್ಸ್ ಅಂತೂ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಹೋಗಿ ನೋಡಿಲ್ಲ. ಸೊ ಅಲ್ಲಿವರೆಗೂ ಹೋಗಿ ವಾಪಸ್ ಬಂದ್ವಿ ನಾವು. ಅಲ್ಲಿ ನೋಡೋಣ ವಾಟರ್ ಫಾಲ್ಸ್, ಅಲ್ಲಿಂದ ದೇವಕೊಂಡ ವಾಟರ್ ಫಾಲ್ಸ್ ಯಾವ ಥರ ಕಾಣಿಸುತ್ತೆ ಅಂತ. ಬಟ್ ರಿಸ್ಕ್ ಇರೋದ್ರಿಂದ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಿರಲಿಲ್ಲ. ಸೊ ಸ್ಲೋ ಮೋಷನಲ್ಲಿ ಒಂದು ವಾಟರ್ ಫಾಲ್ಸ್ ವೀಡಿಯೋ ಹಾಕ್ಕೊಂಡು ನೋಡಿ ಹೆಂಗೆ ಕಾಣಿಸುತ್ತೆ ಅಂದರೆ ಸ್ವರ್ಗ ಸ್ವರ್ಗ ಗುರು ಇದು ಮಾತ್ರ. ಏನು ವಾಟ್ರ್ ಗುಡು ಫುಲ್ ಕ್ಲಿಯರ್ ಅಂದರೆ ಸಿಕ್ಕಾಪಟ್ಟೆ ಕ್ಲಿಯರ್ ಇದೆ. ಏನು ಚಂದ ಬೀಳ್ತಿದಲ್ಲ ಮೇಲಿಂದ, ಒಂಥರ ಶವರ್ ವಾಟರ್ ಬಿದ್ದಂಗೆ ಬೀಳ್ತೈತೆ. ಇದು ನೋಡಿ ಒಂಥರ ಹಾರ್ಟ್ ಶೇಪ್ ಇದೆ. ಇದು ಕೆಳಗಡೆ ಯು ಇರಲ್ವ ಹಾರ್ಟ್ದು, ಆ ಥರ ಶೇಪ್ ಇದೆ. ಆ ಶೇಪಲ್ಲಿ ಯು ಶೇಪಿಂದ ಎಂಡ್ ಇರುತ್ತಲ್ವ, ಅಲ್ಲಿಂದ ವಾಟರ್ ಹಿಂಗೆ ಬೀಳ್ತಾ ಇದೆ ಸ್ಟೆಪ್ ಬೈ. ಸೊ ನೋಡಿ ಹಿಂಗೈತೆ ನೋಡು ಗುರು ಇದು ಬಂಡೆಗಲ್ಲು. ಯಪ್ಪ ವಾಟರ್ ಫಾಲ್ಸ್ ನೋಡ್ರಿ ಇಲ್ಲೇ ಇದೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಸೈಕಿದೆ ಬಂಡೆ ಮಾತ್ರ ಇದು ನೋಡ್ರಿ. ಇಲ್ಲಿ ಒಂದು 10 ಮೀಟ್ರ್ ಬಂಡೆನೇ ಪೂರ್ತಿ ಕೊಸ್ಬಿಟ್ಟಿದೆ. ಇನ್ನು ಮಿಕ್ಕಿದ ಮೇಲೆಲ್ಲ ಇದೆ. ಸೊ ನೋಡಿ ಇದೆಲ್ಲ ವೆದರಿಂಗ್ ಆ್ಯಕ್ಷನ್ಗೆ ಪೂರ್ತಿ ಕುಸ್ಬಿಟ್ಟೈತೆ, ಮಣ್ಣು ಕುಸ್ದಿರೋ ಥರ. ಸೊ ಆ್ಯಕ್ಚುಲಿ ಫಾಲ್ಸ್ದು ಏನು ಸ್ಪೆಷಾಲಿಟಿ ಅಂದರೆ ಫುಲ್ಲು 3 ಸೈಡು ಫುಲ್ಲು ರಾಕ್ ವ್ಯಾಲಿ ಏನಿದೆ ಫುಲ್ ಕವರ್ ಆಗಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಸೊ 360 ಡಿಗ್ರಿ ಫುಲ್ ರಾಕ್ ವ್ಯಾಲಿ ಕವರ್ ಆಗಿದೆ. ಸೊ ಸೆಂಟ್ರಲ್ಲಿ ಫಾಲ್ಸ್ ಇದೆ ನೋಡಿ. ಈ ಥರ ಫಾರೆಸ್ಟಿಂದ ಏನು ಬಂದಂಥ ವಾಟ್ರು ಫುಲ್ ಇಲ್ಲಿ ಫಾಲ್ಸ್ ಆಗಿ ಕೆಳಗಡೆ ಬೀಳುತ್ತೆ. ಇದು ವಿ ಶೇಪಲ್ಲಿದೆ ಇಲ್ಲಿ. ಸೊ ಫುಲ್ ರಾಕ್ ಸ್ಟ್ರಕ್ಚರ್ ಇದೆ ಇದು ಪೂರ್ತಿ. ಸೊ ಗೈಸ್, ರಿಯಲ್ ಟ್ರೆಕ್ಕಿಂಗ್ ಅಂದರೆ ಏನು ಗೊತ್ತಾ ಹೇಳ್ತೀನಲ್ಲ, ರಿಯಲ್ ಟ್ರೆಕ್ಕಿಂಗ್ ಅಂದರೆ ಇದು. ಆವಾಗಲೇ ಫಾಲ್ಸ್ ನೋಡೋಕೆ ಹೋಗುವಾಗ ಯಾವ ಲೆವೆಲಿಗೆ ಆಯಿತು ಅಂದರೆ, ಇಲ್ಲಿಂದ ಒಂದು 50 ಮೀಟ್ರ್ ಮೇಲ್ಗಡೆ ಒಂದು 50 ಮೀಟರ್ ಇದೆ. ಸೆಂಟ್ರಲ್ಲಿದ್ದೆ ನಾನು. ಲಿಟ್ರಲ್ಲಿ ಹೇಳ್ತೀನಲ್ಲ, ಇಲ್ಲಿಗೆ 4 ಸ್ಟಾಪ್ ತೊಗೊಂಡು ಹೋಗಿದ್ದೀನಿ. ಹೆವಿ ಅಂದರೆ ಹೆವಿ ಅಪ್ಪಿತ್ತು, ಹೋಗೋಕ್ಕೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಅಪ್ಪಿದೆ ಗುರು. ಇಳಿಯೋದು ಈಸಿ, ಬೇಗ ಬೇಗ ಇಳಿದು ಬಿಡ್ಬೋದು. ಹತ್ತೋದಿದೆ ಅಲ್ಲ, ಸಾವು ಮರ ಇದು ಮಾತ್ರ.